ಸೊ ಈ ಪ್ರಕಾರ ಭಾಳ ಪರಿಸ್ಥಿತಿ ಗಂಭೀರ ಇದೆ. ರೋಗಿಗಳು ಸರ್ಕಾರಿ ಹಾಸ್ಪಿಟ್ಲಿಗೆ ಯಾರು ರೋಗಿಗಳು ಬರ್ತಾರೆ ಅವ್ರ ಸ್ಥಿತಿಗತಿ ಏನಾಗ್ಬೋದು ಅಂತ ಭಾಳ ಶೋಚನೀಯ ಸ್ಥಿತಿ ಇದೆ. ಸೊ ನಾನು ಬೀದರ್ ಜಿಲ್ಲೆಯವ. ಬೀದರ್ ಜಿಲ್ಲೆಯಲ್ಲಿ ಸ್ತ್ರೀ ರೋಗ ತಜ್ಞ ಹುದ್ದೆಗಳು ಖಾಲಿ ಇದೆ, ಮೋರ್ ದ್ಯಾನ್ 60%. ಸೊ ಈ ಪ್ರಕಾರ ಭಾಳ ಕಷ್ಟದ ಪರಿಸ್ಥಿತಿ ಬಂದಿದೆ. ಬೀದರಲ್ಲಿ 25% ಹುದ್ದೆಗಳು ಖಾಲಿ ಇದೆ. ಟೋಟಲ್ 1806 ಹುದ್ದೆಗಳು ಇದ್ದರೆ ಓನ್ಲಿ 1278 ಹುದ್ದೆಗಳು ಭರ್ತಿ ಇದೆ. ನಿಯರ್ಲಿ 534 ಹುದ್ದೆಗಳು ಖಾಲಿ ಇದೆ. ಸೊ ಇದು ಭಾಳ ಗಂಭೀರ ಪರಿಸ್ಥಿತಿ ಇದೆ. ತಮ್ಮ ಉತ್ತರ ಪ್ರಕಾರ ಕಲ್ಯಾಣ ಕರ್ನಾಟಕದಲ್ಲಿ ಉತ್ತರ ಹೇಳಿ ಆಯ್ತು ಸರ್, ಒಂದೇ ಇದು ಲಾಸ್ಟ್ ಅವ್ರ ಉತ್ತರ ನೀವು ಹೇಳ್ಬೇಡಿ. ಇದು ಕೇಳಿದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಸೊ ಕಲ್ಯಾಣ ಕರ್ನಾಟಕದಲ್ಲಿ ಸ್ಪೆಷಲ್ ಅಪಾಯಿಂಟ್ಮೆಂಟ್ ಡ್ರೈವ್ ಅದು ಮಾಡ್ಲಿಕ್ಕೆ 17/5/22 17/5/22 ಒಂದು ನಿಮ್ಮ ತೀರ್ಮಾನ ಆಗಿದೆ. ಇವತ್ತೂ ಏನೂ ಆಗಿಲ್ಲ, 2 ವರ್ಷ ಆಯಿತು. ಸೊ ಅಲ್ಲಿ ಈಗ 9871 ಪೋಸ್ಟ್ ಖಾಲಿ ಇದೆ. 10,000 ಪೋಸ್ಟ್ ಖಾಲಿ ಇದೆ. ಮತ್ತು ಇದು 2 ವರ್ಷ ಆದರೂ ಏನೇ ಪ್ರಕ್ರಿಯೆ ಆಗಿಲ್ಲ. ಸೊ ಇದು ಭರ್ತಿ ಮಾಡಬೇಕು. ಮೊದಲೇ ನಮ್ಮ ಕಲ್ಯಾಣ ಕರ್ನಾಟಕ ಹಿಂದುಳಿದ ಹಣಿಪಟ್ಟಿ ಇದೆ. ಈ ಪ್ರಕಾರ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಪರಿಸ್ಥಿತಿ ಹಿಂಗೆ ಆದರೆ ಭಾಳ ಹ್ಯಾಂಗೆ ಅಂತ ಒಂದು ಪ್ರಶ್ನೆ ಇದೆ. ಸಚಿವರು ಮಾನ್ಯ ಸಭಾಪತಿಗಳೇ, ಮಾನ್ಯ ಡಾಕ್ಟರ್ ಮೂಳೆ ಅವರು ಭಾಳ ಒಂದು ಮುಖ್ಯವಾದಂಥ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ 69,915 ಹುದ್ದೆಗಳಲ್ಲಿ 32,870 ಖಾಲಿ ಇದೆ ಅಂತ ನಮ್ಮ ಉತ್ತರದಲ್ಲಿ ನಾವು ಹೇಳಿದ್ದೀವಿ. ಆದರೆ ಅದನ್ನು ಭರ್ತಿ ಮಾಡುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಆಗಿದೆ ಮಾನ್ಯ ಸಭಾಪತಿಗಳೇ. ಈ ಗ್ರೂಪ್ ಡಿ ಅಲ್ಲಿ ಏನಿದೆ ಅದರಲ್ಲಿ ಖಾಲಿ ಇದು ವೇಕೆನ್ಸೀಸು ನಮ್ಮ ಅಧಿಕೃತ ವೇಕೆನ್ಸೀಸು. ಆದರೆ ಔಟ್ಸೋರ್ಸ್ ಮೇಲೆ ಇದನ್ನು ನಾವು ಭರ್ತಿ ಮಾಡೋದಕ್ಕೆಲ್ಲ ಕ್ರಮಗಳು ತಗೊಂಡು ಅನೇಕ ಪೋಸ್ಟ್ಗಳು ಭರ್ತಿಯಾಗಿದೆ. ಗ್ರೂಪ್ ಡಿಯಲ್ಲಿ ಸುಮಾರು 4,100 ಭರ್ತಿಯಾಗಿದೆ. ಮತ್ತು ಈ ನಮ್ಮ NHM ಅಡಿ ಕಾಂಟ್ರಾಕ್ಟ್ ಮೇಲೆ ತಗೊಳ್ತಾ ಇದ್ದೀವಿ, ಅದರಲ್ಲಿ ಸುಮಾರು 13,448 ನಾವು ಅದ್ರ ಮುಖಾಂತರ ಭರ್ತಿ ಮಾಡಿದ್ದೀವಿ ಬೇರೆ ಬೇರೆ ವಿವಿಧ ಹುದ್ದೆಗಳಲ್ಲಿ. ಮತ್ತು MBBS ಸ್ಪೆಷಲಿಸ್ಟ್ಗಳು ಸುಮಾರು 500 ಕಾಂಟ್ರಾಕ್ಟ್ ಮೇಲೆ ತೊಗೊಂಡಿದ್ದೀವಿ. ಎಲ್ಲೆಲ್ಲಿ ಬಂದಿದ್ದಾರೆ, ನಾವು ಎಲ್ಲ ಕಡೆ ಕಾಂಟ್ರಾಕ್ಟ್ ತೊಗೊಳೋದಕ್ಕೆ ಅವಕಾಶ ಇದೆ. ಆದರೆ ಅನೇಕ ಕಡೆ ಅದು ಬರೋದಿಲ್ಲ, ಯಾಕಂತ ಹೇಳಿದ್ರೆ ದೂರದ ಪ್ರದೇಶ, ರಿಮೋಟ್ ಏರಿಯಾಸ್ ಅಂತ ಹೇಳಿ ಕೆಲವು ಕಡೆ ಬರಲ್ಲ. ಅದು 500 ನಾವು ಬರ್ತೀವಿ. ಒಟ್ಟು 18,048 ನಾವು ಕಾಂಟ್ರಾಕ್ಟ್ ಮುಖಾಂತರ ಭರ್ತಿ ಮಾಡಿದ್ದೀವಿ. ಮತ್ತು ಇನ್ನು ಈಗ ನಮ್ಮ ಏನು ಅವ್ರು ಹೇಳಿದ್ರು, ಈ ಗ್ರಾಮೀಣ ಭಾಗದಲ್ಲಿ ಈ ಸರ್ವೇಲೆನ್ಸ್ ಮಾಡೋದಕ್ಕೆ ಏನು ಅಧಿಕಾರಿಗಳು ಇರ್ತಾರೆ ಈ ಸಾಂಕ್ರಾಮಿಕ ರೋಗಗಳ ವಿಚಾರದಲ್ಲಿ, ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸು, ಅದನ್ನು ಕೂಡ ಮೊನ್ನೆ FD ಅವರು ಸುಮಾರು 1,500 ಸ್ಯಾಂಕ್ಷನ್ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸದ್ಯದಲ್ಲಿ ಅದಕ್ಕೂ ಕೂಡ ನಾವು GO ಇಶ್ಯೂ ಮಾಡಿ ಅದನ್ನು ನೇಮಕಾತಿ ಕೊಟ್ಟಿದ್ದಾರೆ. ನೇಮಕಾತಿ ಆಗೋವರೆಗೂ ಕಾಂಟ್ರಾಕ್ಟ್ ಮೇಲೆ ತೊಗೊಳಕ್ಕೆ ಹೇಳಿದ್ದಾರೆ. ಅಂದರೆ ನಮ್ಮ PHCOಗಳು ಮತ್ತು HIOಗಳು ಅವ್ರನ್ನ ತೊಗೊಳಕ್ಕೂ ಕೂಡ ಅವಕಾಶ ಕೊಟ್ಟಿದೆ. ಆಮೇಲೆ ಅಂದರೆ ಈ 32,000ದಲ್ಲಿ ಸುಮಾರು 18,000 ಹೀಗೇ ಭರ್ತಿ ಮಾಡಿದ್ದೀವಿ. ಅದು ಬಿಟ್ಟು ಉಳಿದಿರುವಂಥದ್ದು ಇನ್ನೊಂದು ಸುಮಾರು 12,000 ಆಗ್ತದೆ, 14,000 ಆಗ್ತದೆ. ಅದನ್ನು ನಾವು ಈಗ ಈಗ ಪರ್ಮಿಷನ್ ಸಿಕ್ಕಿದೆ. ಈ 1,500 ನಾವು ಭರ್ತಿ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಮತ್ತು ಕೇಂದ್ರ ಸರ್ಕಾರ ಕೂಡ ನಾವು ಬರೆದಿದ್ದೀವಿ. ಯಾಕೆಂದರೆ ಈ ಸ್ಪೆಷಲಿಸ್ಟ್ ತಜ್ಞ ವೈದ್ಯರಿಗೆ ಮತ್ತು ಏನು ಡಾಕ್ಟ್ರುಗಳಿಗೆ ನಮ್ಮ ಕೊಡುವಂಥ ಏನು NHM ಅಡಿಯಲ್ಲಿ ಕೊಡುವಂಥ ಕಾಂಟ್ರಾಕ್ಟ್ ಸಂಬಳ ಏನಿದೆ, ವೇತನ, ಅದು ಕಮ್ಮಿ ಆಗ್ತಾ ಇರೋದನ್ನು ಹೆಚ್ಚು ಎಲ್ಲ ಕಡೆ ಬರ್ತಾ ಇಲ್ಲ. ಅದಕ್ಕೆ ನಾವು ನಮ್ಮಲ್ಲಿರುವಂಥ ಏನು ಹಣಕಾಸಿನ ಕೇಂದ್ರದ ಮತ್ತು ರಾಜ್ಯದ ಹಣಕಾಸಿನ ಅವರು ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾ ಇಲ್ಲ, ಇರೋದ್ರಲ್ಲೇ ನಾವು ನಮಗೆ ಅವಕಾಶ ಮಾಡಿಕೊಡಿ, ನಾವು ಅವರಿಗೆ ಹೆಚ್ಚು ಅವರಿಗೆ ಸಂಬಳವನ್ನು ಕೊಟ್ಟು ಕಾಂಟ್ರಾಕ್ಟ್ ಮೇಲೆ ತೊಗೊಳ್ಳೋದಕ್ಕೆ ಪರ್ಮಿಷನ್ ನಾವು ಅವ್ರ ಹತ್ರ ಮಾತು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಪತ್ರ ಮುಖಾಂತರ ವ್ಯವಹಾರ ಕೂಡ ಆಗಿದೆ. ಅವರು ತಾತ್ವಿಕವಾಗಿ ಅಲೋವ್ ಮಾಡ್ತೀವಿ ಅಂತ ಒಂದು ಮಾತು ಹೇಳಿದ್ದಾರೆ, ಓರಲ್ಲಿ ಹೇಳಿದ್ದಾರೆ.
ಅಧಿಕೃತವಾಗಿ ಬರ್ತಕ್ಕಂಥದ್ದಕ್ಕೆ ನಾವು ನಿರೀಕ್ಷೆ ಮಾಡ್ತೀವಿ. ಅವಾಗ ಏನಾಗ್ತದೆ, ಈಗೇನು 1,20,000 ಇದೆ ಒಬ್ಬ ಸ್ಪೆಷಲಿಸ್ಟ್ಗೆ, ಅದನ್ನು 1,60,000, 1,80,000 ಅವ್ರ ಅನುಭವದ ಮೇಲೆ, ಒಳ್ಳೆ ಅನುಭವ ಇರ್ತಕ್ಕಂಥವ್ರಿಗೆ 2 ಲಕ್ಷವರೆಗೂ ಕೂಡ ಕೊಡೋದಕ್ಕೆ ನಮ್ಮ ಪ್ರಪೋಸಲ್ ಮಾಡಿದ್ದೀವಿ. ಸೊ ಈ ಥರ ಸ್ಪೆಷಲಿಸ್ಟ್ ಪೋಸ್ಟ್ಗಳಿಗೆ ನಾವು ತೊಗೊಳ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಆಮೇಲೆ ಜನವರಿಯಿಂದ ಸ್ಪೆಷಲಿಸ್ಟು PG ಡಾಕ್ಟರ್ಸ್ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ನಾವು ಈ ಕಡ್ಡಾಯ ಪೋಸ್ಟಿಂಗ್ ಎಲ್ಲ ಅವ್ರನ್ನೂ ಕೂಡ ನಾವು ತೊಗೊಳ್ತೀವಿ. ಸೊ ಈ ರೀತಿಯಾಗಿ ನಮ್ಮ ಇಲಾಖೆಯಲ್ಲಿ ಇದನ್ನು ಭರ್ತಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಕ್ರಿಯೆ ಇದೆ. ಸೊ ಅದರಿಂದ ಸುಮಾರು ಒಟ್ಟಾರೆ ಗ್ರೂಪ್ ಡಿಯಲ್ಲಿ ಒಂದು 6,000 ಪೋಸ್ಟ್ ವೇಕೆನ್ಸಿ ಇದೆ. ಗ್ರೂಪ್ ಡಿ ಈ ಒಟ್ಟು 14,000ದಲ್ಲಿ 6,000 7,000 ಗ್ರೂಪ್ ಡಿನೇ ವೇಕೆನ್ಸಿ ಇರುವಂಥದ್ದು. ಸೊ ಕಾಂಟ್ರಾಕ್ಟ್ ಮುಖಾಂತರ ಸಾಕಷ್ಟು ಮಾಡ್ಕೊಂಡಿದ್ದೀವಿ. ನೇರ